ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಹಸಿದವರ ಹೊಟ್ಟೆ ತುಂಬಿಸುವ ಇಂದಿರಾ ಕ್ಯಾಂಟೀನ್ ಯೋಜನೆ ನಿಜಕ್ಕೂ ಹಸಿದವರ ಹೊಟ್ಟೆ ತುಂಬಿಸುತ್ತಿದ್ದಂಥ ಸಿಬ್ಬಂದಿಗಳು ಉಪವಾಸಿರೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಕಳೆದ 3 ತಿಂಗಳಿಂದ ಅಂದರೆ ಜನವರಿಯಿಂದ ಇಲ್ಲಿವರೆಗೂ ಅವ್ರ ಸಂಬಳ ಆಗಿಲ್ಲ. ನೋಡ್ಬೋದು ನೀವು ದೃಶ್ಯದಲ್ಲಿ. ಈಗಾಗಲೇ ಇಂದಿರಾ ಕ್ಯಾಂಟೀನ್ ಬೀದರ್ ನಗರದ ಇಲ್ಲದಂಥ ಇಂದಿರಾ ಕ್ಯಾಂಟೀನ್ಗಳಿಗೆ ಏನು ಫುಡ್ ತಯಾರು ಮಾಡಿ, ಆಹಾರ ತಯಾರು ಮಾಡಿ, ಟಿಫಿನ್ ತಯಾರು ಮಾಡಿ ಕಳಿಸ್ತಾರೆ ಅಡುಗೆ ಮಾಡೋರು. ಟೋಟಲಿ ಅಡುಗೆ ಮಾಡೋರು ಸೇರಿದಂತೆ ಇಂದಿರಾ ಕ್ಯಾಂಟೀನಲ್ಲಿ ಜನರಿಗೆ ಏನು ಊಟ ಕೊಡ್ತಾರೆ. ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿಗಳು ಕೂಡ ಸಂಬಳ ಆಗಿಲ್ಲ. ನೋಡ್ಬೋದು, ನಾವು ಒಳಗಡೆ ಇದ್ದೀವಿ. ಇಲ್ಲಿ ಪ್ರತಿದಿನ ಇಲ್ಲಿ ಅಡುಗೆ ತಯಾರಾಗ್ತದೆ. ಅದ್ರ ಕಳೆದ ಜನವರಿಯಿಂದ ಏಪ್ರಿಲ್ ಈಗಾಗಲೇ ಸ್ಟಾರ್ಟ್ ಆಗಿದೆ. ಅದ್ರ ಟೋಟಲಿ ಸಂಬಳ ಆಗಿಲ್ಲ. ಹಾಗಾದ್ರೆ ನಾವು ಹ್ಯಾಂಗೆ ಬದುಕಬೇಕು? ಮತ್ತು ಸಂಬಳ ಕೂಡ ಕಳೆದ 10-12 ವರ್ಷ ನಾವು ಕೆಲಸ ಮಾಡ್ತಾಯಿದ್ದೀವಿ, ಸಂಬಳ ಕೂಡ ಏರಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸಿಬ್ಬಂದಿಗಳೇ ಇದ್ದಾರೆ. ಏನು ರೀ, ಎಷ್ಟು ತಿಂಗಳಿಗೆ ಸಂಬಳ ಆಗಿಲ್ಲ ನಿಮಗೆ? ಪಗಾರ ಯಾವಾಗಿಂದ ಆಗಿಲ್ಲ? ಡಿಸೆಂಬರ್ ತನಕ ಆಗ್ಯದ್ರಿ ಸರ್. ಡಿಸೆಂಬರ್ ಹಿಡಿದು ಆಗಿಲ್ಲ ರೀ ಸರ್. ಏನಂತಾರೆ ಕೇಳು? ಏನೋ ಮಾಡ್ತೆ ಅಂದ್ರಿ ಸರ್. ಅಂದರೆ ಟೋಟಲಿ ತಿಂಗಳ ಆಗ್ಲತ್ತೇ ಇಲ್ರಿ ಸ್ಯಾಲ್ರಿ. ಪ್ರತಿ ತಿಂಗಳಿಗೆ ನಿಮ್ಗೇನು 1 ತಾರೀಕಿಗೆ ಸ್ಯಾಲ್ರಿ ಬರ್ಬೇಕು, 5 ತಾರೀಕಿಗೆ ಅವ್ರು ಬರ್ತಾ ಇದೆಯಲ್ಲ? ಇಲ್ಲ ರೀ ಸರ್, ಹಂಗೆ ಬರಲ್ಲ. ಏನು ಹೇಳತ್ತಾರೆ ಕೇಳು? ಮಾಡ್ತೆ ಅಂತಾರೆ ಸರ್, ಕೊಡ್ತೇನೆ ಅಂತಾರೆ. ಈಗ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಸಂಬಳ ಕೂಡ ಕಮ್ಮಿ ಇದೆ, ಒಟ್ಟು ಹೆಚ್ಚಿಗೆ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ. ಎಷ್ಟು ವರ್ಷದಿಂದ ಮಾಡ್ತೀವಿ? 7 ವರ್ಷ ಹಿಡಿದು ಮಾಡ್ತೇವೆ ರೀ ಸರ್. ಎಷ್ಟು ಸಂಬಳ? 15,000 ಅದ ರೀ. ಹೆಚ್ಚಿಗೆ ಮಾಡಿಲ್ಲ? ಇಲ್ಲ ರೀ ಸರ್. ಏನು ರೀ, ತಿಂಗಳ ಆಗ್ಲತ್ತೋ ಸ್ಯಾಲ್ರಿ? ಇಲ್ಲ ರೀ ಸರ್, 3 ತಿಂಗಳಾಯ್ತು ಗ್ಯಾಪ್ ಕೊಟ್ಟರೆ. ನಾವು ಹೊಸ ಜಾಯ್ನಿಂಗ್ ಆಗಿದ್ದೆವು. ಈಗ ನಿಮ್ದು ಎಷ್ಟು ತಿಂಗಳೈತಿಲ್ಲ? ನಮ್ಮದು 1 ತಿಂಗಳಾಯ್ತು ರೀ, ಇನ್ನೂ ಆಗಿಲ್ಲ. ಸೊ ಇದು ಸಿಬ್ಬಂದಿಗಳದೊಂದು ನೋವು ಅಂತ ಹೇಳ್ಬೋದು. ಟೋಟಲಿ 3 ತಿಂಗಳು 4 ತಿಂಗಳಾದ್ರೆ ಸಂಬಳ ಆಗ್ತಾಯಿಲ್ಲ. ಮೇಲ್ ಕೇಳಿದ್ರೆ ಅವಾಗ ಹಾಕ್ತೀವಿ ಇವಾಗ ಹಾಕ್ತೀವಿ ಅಂತ ಹೇಳ್ತಾರೆ. ಆದ್ರೆ ಹಸಿದವರ ಹೊಟ್ಟೆ ತುಂಬಿಸ್ತಾ ಇದ್ದಂಥ ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿಗಳಿರ್ಬೋದು, ಇಂದಿರಾ ಕ್ಯಾಂಟೀನ್ಗೆ ಆಹಾರ ಧಾನ್ಯ ಪೂರೈಕೆ ಮಾಡ್ತಾ ಇದ್ದಂಥ ಸಿಬ್ಬಂದಿಗಳಿರ್ಬೋದು, ಅವ್ರದ್ದು ಯಾರ್ದು ಕೂಡ ಸಮಯಕ್ಕೆ ಸರಿಯಾಗಿ ಸ್ಯಾಲ್ರಿ ಆಗ್ತಾಯಿಲ್ಲ. ಹೀಗಾಗಿ ಇದು ಹೇಳಿ ಕೇಳಿ ಪೌರಾಳಿತ ಸಚಿವರ ತವರವರು ಇಂದಿರಾ ಕ್ಯಾಂಟೀನೆಲ್ಲ ಪೌರಾಳಿತ ಇಲಾಖೆಗೆ ಬರ್ತಾವೆ. ಸಚಿವರಾದ್ರೆ ಇದು ನೋಡಲೇಬೇಕು, ಇವರಿಗೇನು ಸರಿಯಾಗಿ ಸಮಯಕ್ಕೆ ಸಂಬಳ ಕೊಡಿಸೋಂಥ ಕೆಲಸ ಮಾಡಲೇಬೇಕು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ್, ರಿಪಬ್ಲಿಕ್ ಕನ್ನಡ, ಬೀದರ್. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಹಸಿದವರ ಹೊಟ್ಟೆ ತುಂಬಿಸುವ ಇಂದಿರಾ ಕ್ಯಾಂಟೀನ್ ಯೋಜನೆ ನಿಜಕ್ಕೂ ಹಸಿದವರ ಹೊಟ್ಟೆ ತುಂಬಿಸುತ್ತಿದ್ದಂಥ ಸಿಬ್ಬಂದಿಗಳು ಉಪವಾಸಿರೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಕಳೆದ 3 ತಿಂಗಳಿಂದ ಅಂದರೆ ಜನವರಿಯಿಂದ ಇಲ್ಲಿವರೆಗೂ ಅವ್ರ ಸಂಬಳ ಆಗಿಲ್ಲ. ನೋಡ್ಬೋದು ನೀವು ದೃಶ್ಯದಲ್ಲಿ. ಈಗಾಗಲೇ ಇಂದಿರಾ ಕ್ಯಾಂಟೀನ್ ಬೀದರ್ ನಗರದ ಇಲ್ಲದಂಥ ಇಂದಿರಾ ಕ್ಯಾಂಟೀನ್ಗಳಿಗೆ ಏನು ಫುಡ್ ತಯಾರು ಮಾಡಿ, ಆಹಾರ ತಯಾರು ಮಾಡಿ, ಟಿಫಿನ್ ತಯಾರು ಮಾಡಿ ಕಳಿಸ್ತಾರೆ ಅಡುಗೆ ಮಾಡೋರು. ಟೋಟಲಿ ಅಡುಗೆ ಮಾಡೋರು ಸೇರಿದಂತೆ ಇಂದಿರಾ ಕ್ಯಾಂಟೀನಲ್ಲಿ ಜನರಿಗೆ ಏನು ಊಟ ಕೊಡ್ತಾರೆ. ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿಗಳು ಕೂಡ ಸಂಬಳ ಆಗಿಲ್ಲ. ನೋಡ್ಬೋದು, ನಾವು ಒಳಗಡೆ ಇದ್ದೀವಿ. ಇಲ್ಲಿ ಪ್ರತಿದಿನ ಇಲ್ಲಿ ಅಡುಗೆ ತಯಾರಾಗ್ತದೆ. ಅದ್ರ ಕಳೆದ ಜನವರಿಯಿಂದ ಏಪ್ರಿಲ್ ಈಗಾಗಲೇ ಸ್ಟಾರ್ಟ್ ಆಗಿದೆ. ಅದ್ರ ಟೋಟಲಿ ಸಂಬಳ ಆಗಿಲ್ಲ. ಹಾಗಾದ್ರೆ ನಾವು ಹ್ಯಾಂಗೆ ಬದುಕಬೇಕು? ಮತ್ತು ಸಂಬಳ ಕೂಡ ಕಳೆದ 10-12 ವರ್ಷ ನಾವು ಕೆಲಸ ಮಾಡ್ತಾಯಿದ್ದೀವಿ, ಸಂಬಳ ಕೂಡ ಏರಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸಿಬ್ಬಂದಿಗಳೇ ಇದ್ದಾರೆ. ಏನು ರೀ, ಎಷ್ಟು ತಿಂಗಳಿಗೆ ಸಂಬಳ ಆಗಿಲ್ಲ ನಿಮಗೆ? ಪಗಾರ ಯಾವಾಗಿಂದ ಆಗಿಲ್ಲ? ಡಿಸೆಂಬರ್ ತನಕ ಆಗ್ಯದ್ರಿ ಸರ್. ಡಿಸೆಂಬರ್ ಹಿಡಿದು ಆಗಿಲ್ಲ ರೀ ಸರ್. ಏನಂತಾರೆ ಕೇಳು? ಏನೋ ಮಾಡ್ತೆ ಅಂದ್ರಿ ಸರ್. ಅಂದರೆ ಟೋಟಲಿ ತಿಂಗಳ ಆಗ್ಲತ್ತೇ ಇಲ್ರಿ ಸ್ಯಾಲ್ರಿ. ಪ್ರತಿ ತಿಂಗಳಿಗೆ ನಿಮ್ಗೇನು 1 ತಾರೀಕಿಗೆ ಸ್ಯಾಲ್ರಿ ಬರ್ಬೇಕು, 5 ತಾರೀಕಿಗೆ ಅವ್ರು ಬರ್ತಾ ಇದೆಯಲ್ಲ? ಇಲ್ಲ ರೀ ಸರ್, ಹಂಗೆ ಬರಲ್ಲ. ಏನು ಹೇಳತ್ತಾರೆ ಕೇಳು? ಮಾಡ್ತೆ ಅಂತಾರೆ ಸರ್, ಕೊಡ್ತೇನೆ ಅಂತಾರೆ. ಈಗ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಸಂಬಳ ಕೂಡ ಕಮ್ಮಿ ಇದೆ, ಒಟ್ಟು ಹೆಚ್ಚಿಗೆ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ. ಎಷ್ಟು ವರ್ಷದಿಂದ ಮಾಡ್ತೀವಿ? 7 ವರ್ಷ ಹಿಡಿದು ಮಾಡ್ತೇವೆ ರೀ ಸರ್. ಎಷ್ಟು ಸಂಬಳ? 15,000 ಅದ ರೀ. ಹೆಚ್ಚಿಗೆ ಮಾಡಿಲ್ಲ? ಇಲ್ಲ ರೀ ಸರ್. ಏನು ರೀ, ತಿಂಗಳ ಆಗ್ಲತ್ತೋ ಸ್ಯಾಲ್ರಿ? ಇಲ್ಲ ರೀ ಸರ್, 3 ತಿಂಗಳಾಯ್ತು ಗ್ಯಾಪ್ ಕೊಟ್ಟರೆ. ನಾವು ಹೊಸ ಜಾಯ್ನಿಂಗ್ ಆಗಿದ್ದೆವು. ಈಗ ನಿಮ್ದು ಎಷ್ಟು ತಿಂಗಳೈತಿಲ್ಲ? ನಮ್ಮದು 1 ತಿಂಗಳಾಯ್ತು ರೀ, ಇನ್ನೂ ಆಗಿಲ್ಲ. ಸೊ ಇದು ಸಿಬ್ಬಂದಿಗಳದೊಂದು ನೋವು ಅಂತ ಹೇಳ್ಬೋದು. ಟೋಟಲಿ 3 ತಿಂಗಳು 4 ತಿಂಗಳಾದ್ರೆ ಸಂಬಳ ಆಗ್ತಾಯಿಲ್ಲ. ಮೇಲ್ ಕೇಳಿದ್ರೆ ಅವಾಗ ಹಾಕ್ತೀವಿ ಇವಾಗ ಹಾಕ್ತೀವಿ ಅಂತ ಹೇಳ್ತಾರೆ. ಆದ್ರೆ ಹಸಿದವರ ಹೊಟ್ಟೆ ತುಂಬಿಸ್ತಾ ಇದ್ದಂಥ ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿಗಳಿರ್ಬೋದು, ಇಂದಿರಾ ಕ್ಯಾಂಟೀನ್ಗೆ ಆಹಾರ ಧಾನ್ಯ ಪೂರೈಕೆ ಮಾಡ್ತಾ ಇದ್ದಂಥ ಸಿಬ್ಬಂದಿಗಳಿರ್ಬೋದು, ಅವ್ರದ್ದು ಯಾರ್ದು ಕೂಡ ಸಮಯಕ್ಕೆ ಸರಿಯಾಗಿ ಸ್ಯಾಲ್ರಿ ಆಗ್ತಾಯಿಲ್ಲ. ಹೀಗಾಗಿ ಇದು ಹೇಳಿ ಕೇಳಿ ಪೌರಾಳಿತ ಸಚಿವರ ತವರವರು ಇಂದಿರಾ ಕ್ಯಾಂಟೀನೆಲ್ಲ ಪೌರಾಳಿತ ಇಲಾಖೆಗೆ ಬರ್ತಾವೆ. ಸಚಿವರಾದ್ರೆ ಇದು ನೋಡಲೇಬೇಕು, ಇವರಿಗೇನು ಸರಿಯಾಗಿ ಸಮಯಕ್ಕೆ ಸಂಬಳ ಕೊಡಿಸೋಂಥ ಕೆಲಸ ಮಾಡಲೇಬೇಕು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ್, ರಿಪಬ್ಲಿಕ್ ಕನ್ನಡ, ಬೀದರ್. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಹಸಿದವರ ಹೊಟ್ಟೆ ತುಂಬಿಸುವ ಇಂದಿರಾ ಕ್ಯಾಂಟೀನ್ ಯೋಜನೆ ನಿಜಕ್ಕೂ ಹಸಿದವರ ಹೊಟ್ಟೆ ತುಂಬಿಸುತ್ತಿದ್ದಂಥ ಸಿಬ್ಬಂದಿಗಳು ಉಪವಾಸಿರೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಕಳೆದ 3 ತಿಂಗಳಿಂದ ಅಂದರೆ ಜನವರಿಯಿಂದ ಇಲ್ಲಿವರೆಗೂ ಅವ್ರ ಸಂಬಳ ಆಗಿಲ್ಲ. ನೋಡ್ಬೋದು ನೀವು ದೃಶ್ಯದಲ್ಲಿ. ಈಗಾಗಲೇ ಇಂದಿರಾ ಕ್ಯಾಂಟೀನ್ ಬೀದರ್ ನಗರದ ಇಲ್ಲದಂಥ ಇಂದಿರಾ ಕ್ಯಾಂಟೀನ್ಗಳಿಗೆ ಏನು ಫುಡ್ ತಯಾರು ಮಾಡಿ, ಆಹಾರ ತಯಾರು ಮಾಡಿ, ಟಿಫಿನ್ ತಯಾರು ಮಾಡಿ ಕಳಿಸ್ತಾರೆ ಅಡುಗೆ ಮಾಡೋರು. ಟೋಟಲಿ ಅಡುಗೆ ಮಾಡೋರು ಸೇರಿದಂತೆ ಇಂದಿರಾ ಕ್ಯಾಂಟೀನಲ್ಲಿ ಜನರಿಗೆ ಏನು ಊಟ ಕೊಡ್ತಾರೆ. ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿಗಳು ಕೂಡ ಸಂಬಳ ಆಗಿಲ್ಲ. ನೋಡ್ಬೋದು, ನಾವು ಒಳಗಡೆ ಇದ್ದೀವಿ. ಇಲ್ಲಿ ಪ್ರತಿದಿನ ಇಲ್ಲಿ ಅಡುಗೆ ತಯಾರಾಗ್ತದೆ. ಅದ್ರ ಕಳೆದ ಜನವರಿಯಿಂದ ಏಪ್ರಿಲ್ ಈಗಾಗಲೇ ಸ್ಟಾರ್ಟ್ ಆಗಿದೆ.
ಅದು ಟೋಟಲಿ ಸಂಬಳ ಆಗಿಲ್ಲ. ಹಾಗಾದ್ರೆ ನಾವು ಹ್ಯಾಂಗೆ ಬದುಕಬೇಕು? ಮತ್ತು ಸಂಬಳ ಕೂಡ ಕಳೆದ 10-12 ವರ್ಷ ನಾವು ಕೆಲಸ ಮಾಡ್ತಾ ಇದ್ದೀವಿ, ಸಂಬಳ ಕೂಡ ಏರಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸಿಬ್ಬಂದಿಗಳೇ ಇದ್ದಾರೆ. ಏನು ರೀ, ಎಷ್ಟು ತಿಂಗಳಿಗೆ ಸಂಬಳ ಆಗಿಲ್ಲ ನಿಮಗೆ? ಪಗಾರ ಯಾವಾಗಿಂದ ಆಗಿಲ್ಲ? ಡಿಸೆಂಬರ್ ತನಕ ಆಗ್ಯದ್ರಿ ಸರ್. ಡಿಸೆಂಬರ್ ಹಿಡಿದು ಆಗಿಲ್ಲ ರೀ ಸರ್. ಏನಂತಾರೆ ಕೇಳು? ಏನೋ ಮಾಡ್ತೆ ಅಂದ್ರಿ ಸರ್. ಅಂದರೆ ಟೋಟಲಿ ತಿಂಗಳ ಆಗ್ಲತ್ತೇ ಇಲ್ರಿ ಸ್ಯಾಲ್ರಿ? ಪ್ರತಿ ತಿಂಗಳಿಗೆ ನಿಮ್ಗೇನು 1 ತಾರೀಕಿಗೆ ಸ್ಯಾಲ್ರಿ ಬರ್ಬೇಕು, 5 ತಾರೀಕಿಗೆ ಅವ್ರು ಬರ್ತಾ ಇದೆಯಲ್ಲ? ಇಲ್ಲ ರೀ ಸರ್, ಹಂಗೆ ಬರಲ್ಲ. ಏನು ಹೇಳತ್ತಾರೆ ಕೇಳು? ಮಾಡ್ತೆ ಅಂತಾರೆ ಸರ್, ಕೊಡ್ತೇನೆ ಅಂತಾರೆ. ಈಗ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಸಂಬಳ ಕೂಡ ಕಮ್ಮಿ ಇದೆ, ಒಟ್ಟು ಹೆಚ್ಚಿಗೆ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ. ಎಷ್ಟು ವರ್ಷದಿಂದ ಮಾಡ್ತಾ 7 ವರ್ಷ ಹಿಡಿದು ಮಾಡ್ತೇವೆ ರೀ ಸರ್. ಎಷ್ಟು ಸಂಬಳ? 15,000 ಅದ ರೀ. ಹೆಚ್ಚಿಗೆ ಮಾಡಿಲ್ಲ? ಇಲ್ಲ ರೀ ಸರ್. ಏನು ರೀ, ತಿಂಗಳ ಆಗ್ಲತ್ತೋ ಸ್ಯಾಲ್ರಿ? ಇಲ್ಲ ರೀ ಸರ್, 3 ತಿಂಗಳಾಯ್ತು ಗ್ಯಾಪ್ ಕೊಟ್ಟರೆ. ನಾವು ಹೊಸ ಜಾಯ್ನಿಂಗ್ ಆಗಿದ್ದೆವು. ಈಗ ನಿಮ್ದು ಎಷ್ಟು ತಿಂಗಳೈತಿಲ್ಲ? ನಮ್ಮದು 1 ತಿಂಗಳಾಯ್ತು ರೀ, ಇನ್ನೂ ಆಗಿಲ್ಲ. ಸೊ ಇದು ಸಿಬ್ಬಂದಿಗಳದೊಂದು ನೋವು ಅಂತ ಹೇಳ್ಬೋದು. ಟೋಟಲಿ 3 ತಿಂಗಳು 4 ತಿಂಗಳಾದ್ರೆ ಸಂಬಳ ಆಗ್ತಾ ಇಲ್ಲ. ಮೇಲ್ ಕೇಳಿದ್ರೆ ಅವಾಗ ಹಾಕ್ತೀವಿ ಇವಾಗ ಹಾಕ್ತೀವಿ ಅಂತ ಹೇಳ್ತಾರೆ. ಆದ್ರೆ ಹಸಿದವರ ಹೊಟ್ಟೆ ತುಂಬಿಸ್ತಾ ಇದ್ದಂಥ ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿಗಳಿರ್ಬೋದು, ಇಂದಿರಾ ಕ್ಯಾಂಟೀನ್ಗೆ ಆಹಾರ ಧಾನ್ಯ ಪೂರೈಕೆ ಮಾಡ್ತಾ ಇದ್ದಂಥ ಸಿಬ್ಬಂದಿಗಳಿರ್ಬೋದು, ಅವ್ರದ್ದು ಯಾರ್ದು ಕೂಡ ಸಮಯಕ್ಕೆ ಸರಿಯಾಗಿ ಸ್ಯಾಲ್ರಿ ಆಗ್ತಾಯಿಲ್ಲ. ಹೀಗಾಗಿ ಇದು ಹೇಳಿ ಕೇಳಿ ಪೌರಾಳಿತ ಸಚಿವರ ತವರವರು ಇಂದಿರಾ ಕ್ಯಾಂಟೀನ್ ಎಲ್ಲ ಪೌರಾಳಿತ ಇಲಾಖೆಗೆ ಬರ್ತಾವೆ. ಸಚಿವರಾದ್ರೆ ಇದು ನೋಡಲೇಬೇಕು, ಇವರಿಗೇನು ಸರಿಯಾಗಿ ಸಮಯಕ್ಕೆ ಸಂಬಳ ಕೊಡಿಸೋಂಥ ಕೆಲಸ ಮಾಡಲೇಬೇಕು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ್, ರಿಪಬ್ಲಿಕ್ ಕನ್ನಡ, ಬೀದರ್. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಹಸಿದವರ ಹೊಟ್ಟೆ ತುಂಬಿಸುವ ಇಂದಿರಾ ಕ್ಯಾಂಟೀನ್ ಯೋಜನೆ. ನಿಜಕ್ಕೂ ಹಸಿದವರ ಹೊಟ್ಟೆ ತುಂಬಿಸುತ್ತಿದ್ದಂಥ ಸಿಬ್ಬಂದಿಗಳು ಉಪವಾಸ ಇರೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಕಳೆದ 3 ತಿಂಗಳಿಂದ ಅಂದರೆ ಜನವರಿಯಿಂದ ಇಲ್ಲಿವರೆಗೆ ಅವ್ರ ಸಂಬಳ ಆಗಿಲ್ಲ. ನೋಡ್ಬೋದು ನೀವು ದೃಶ್ಯದಲ್ಲಿ. ಏನು ಈಗಾಗಲೇ ಇಂದಿರಾ ಕ್ಯಾಂಟೀನ್ ಬೀದರ್ ನಗರದ ಇಲ್ಲದಂಥ ಇಂದಿರಾ ಕ್ಯಾಂಟೀನ್ಗಳಿಗೆ ಏನು ಫುಡ್ ತಯಾರು ಮಾಡಿ, ಆಹಾರ ತಯಾರು ಮಾಡಿ, ಟಿಫಿನ್ ತಯಾರು ಮಾಡಿ ಕಳಿಸ್ತಾರೆ ಅಡುಗೆ ಮಾಡೋರು. ಟೋಟಲಿ ಅಡುಗೆ ಮಾಡೋರು ಸೇರಿದಂತೆ ಇಂದಿರಾ ಕ್ಯಾಂಟೀನಲ್ಲಿ ಜನರಿಗೆ ಏನು ಊಟ ಕೊಡ್ತಾರೆ. ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿಗಳು ಕೂಡ ಸಂಬಳ ಆಗಿಲ್ಲ. ನೋಡ್ಬೋದು, ನಾವು ಒಳಗಡೆ ಇದ್ದೀವಿ, ಇಲ್ಲಿ ಪ್ರತಿದಿನ ಇಲ್ಲಿ ಅಡುಗೆ ತಯಾರಾಗ್ತದೆ. ಅದ್ರ ಕಳೆದ ಜನವರಿಯಿಂದ ಏಪ್ರಿಲ್ ಈಗಾಗಲೇ ಸ್ಟಾರ್ಟ್ ಆಗಿದೆ. ಅದು ಟೋಟಲಿ ಸಂಬಳ ಆಗಿಲ್ಲ. ಹಾಗಾದ್ರೆ ನಾವು ಹ್ಯಾಂಗೆ ಬದುಕಬೇಕು? ಮತ್ತು ಸಂಬಳ ಕೂಡ ಕಳೆದ 10-12 ವರ್ಷ ನಾವು ಕೆಲಸ ಮಾಡ್ತಾ ಇದ್ದೀವಿ, ಸಂಬಳ ಕೂಡ ಏರಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸಿಬ್ಬಂದಿಗಳೇ ಇದ್ದಾರೆ. ಏನು ರೀ, ಎಷ್ಟು ತಿಂಗಳಿಗೆ ಸಂಬಳ ಆಗಿಲ್ಲ ನಿಮಗೆ? ಪಗಾರ ಯಾವಾಗಿಂದ ಆಗಿಲ್ಲ? ಡಿಸೆಂಬರ್ ತನಕ ಆಗ್ಯದ್ರಿ ಸರ್. ಡಿಸೆಂಬರ್ ಹಿಡಿದು ಆಗಿಲ್ಲ ರೀ ಸರ್. ಏನಂತಾರೆ ಕೇಳು? ಏನೋ ಮಾಡ್ತೆ ಅಂದ್ರಿ ಸರ್. ಅಂದರೆ ಟೋಟಲಿ ತಿಂಗಳ ಆಗ್ಲತ್ತೇ ಇಲ್ರಿ ಸ್ಯಾಲ್ರಿ? ಪ್ರತಿ ತಿಂಗಳಿಗೆ ನಿಮ್ಗೇನು 1 ತಾರೀಕಿಗೆ ಸ್ಯಾಲ್ರಿ ಬರ್ಬೇಕು, 5 ತಾರೀಕಿಗೆ ಅವ್ರು ಬರ್ತಾ ಇದೆಯಲ್ಲ? ಇಲ್ಲ ರೀ ಸರ್, ಹಂಗೆ ಬರಲ್ಲ. ಏನು ಹೇಳತ್ತಾರೆ ಕೇಳು? ಮಾಡ್ತೆ ಅಂತಾರೆ ಸರ್, ಕೊಡ್ತೇನೆ ಅಂತಾರೆ. ಈಗ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಸಂಬಳ ಕೂಡ ಕಮ್ಮಿ ಇದೆ, ಒಟ್ಟು ಹೆಚ್ಚಿಗೆ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ. ಎಷ್ಟು ವರ್ಷದಿಂದ ಮಾಡ್ತಾ? 7 ವರ್ಷ ಹಿಡಿದು ಮಾಡ್ತೇವೆ ರೀ ಸರ್. ಎಷ್ಟು ಸಂಬಳ? 15,000 ಅದ ರೀ. ಹೆಚ್ಚಿಗೆ ಮಾಡಿಲ್ಲ? ಇಲ್ಲ ರೀ ಸರ್. ಏನು ರೀ, ತಿಂಗಳ ಆಗ್ಲತ್ತೋ ಸ್ಯಾಲ್ರಿ? ಇಲ್ಲ ರೀ ಸರ್, 3 ತಿಂಗಳಾಯ್ತು ಗ್ಯಾಪ್ ಕೊಟ್ಟರೆ. ನಾವು ಹೊಸ ಜಾಯ್ನಿಂಗ್ ಆಗಿದ್ದೆವು. ಈಗ ನಿಮ್ದು ಎಷ್ಟು ತಿಂಗಳೈತಿಲ್ಲ? ನಮ್ಮದು 1 ತಿಂಗಳಾಯ್ತು ರೀ, ಇನ್ನೂ ಆಗಿಲ್ಲ. ಸೊ ಇದು ಸಿಬ್ಬಂದಿಗಳದೊಂದು ನೋವು ಅಂತ ಹೇಳ್ಬೋದು. ಟೋಟಲಿ 3 ತಿಂಗಳು 4 ತಿಂಗಳಾದ್ರೆ ಸಂಬಳ ಆಗ್ತಾ ಇಲ್ಲ. ಮೇಲ್ ಕೇಳಿದ್ರೆ ಅವಾಗ ಹಾಕ್ತೀವಿ ಇವಾಗ ಹಾಕ್ತೀವಿ ಅಂತ ಹೇಳ್ತಾರೆ. ಆದ್ರೆ ಹಸಿದವರ ಹೊಟ್ಟೆ ತುಂಬಿಸ್ತಾ ಇದ್ದಂಥ ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿಗಳಿರ್ಬೋದು, ಇಂದಿರಾ ಕ್ಯಾಂಟೀನ್ಗೆ ಆಹಾರ ಧಾನ್ಯ ಪೂರೈಕೆ ಮಾಡ್ತಾ ಇದ್ದಂಥ ಸಿಬ್ಬಂದಿಗಳಿರ್ಬೋದು, ಅವ್ರದ್ದು ಯಾರ್ದು ಕೂಡ ಸಮಯಕ್ಕೆ ಸರಿಯಾಗಿ ಸ್ಯಾಲ್ರಿ ಆಗ್ತಾಯಿಲ್ಲ. ಹೀಗಾಗಿ ಇದು ಹೇಳಿ ಕೇಳಿ ಪೌರಾಳಿತ ಸಚಿವರ ತವರವರು ಇಂದಿರಾ ಕ್ಯಾಂಟೀನ್ ಎಲ್ಲ ಪೌರಾಳಿತ ಇಲಾಖೆಗೆ ಬರ್ತಾವೆ. ಸಚಿವರಾದ್ರೆ ಇದು ನೋಡಲೇಬೇಕು, ಇವರಿಗೇನು ಸರಿಯಾಗಿ ಸಮಯಕ್ಕೆ ಸಂಬಳ ಕೊಡಿಸೋಂಥ ಕೆಲಸ ಮಾಡಲೇಬೇಕು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ್, ರಿಪಬ್ಲಿಕ್ ಕನ್ನಡ, ಬೀದರ್.